ನಮಸ್ತೆ. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವುದು ಕಾನೂನುಬದ್ಧವೋ ಅಥವಾ ಕಾನೂನು ವಿರುದ್ಧವೋ? 22 ಅಕ್ಟೋಬರ್ 2002ನೇ ಇಸವಿಯಿಂದ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವುದನ್ನು ದೇಶಾದ್ಯಂತ ನಿಷೇಧಿಸಲಾಗಿದೆ. ಭಾರತ ಸರ್ಕಾರವು ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡಬಾರದು ಎಂಬ ನಿಟ್ಟಿನಲ್ಲಿ ಕೋಡ್ಪಾ ಆಕ್ಟ್ 2003 ಅನ್ನು ಇಂಟ್ರೊಡ್ಯೂಸ್ ಮಾಡಿತು. ಸೊ ಇದರಲ್ಲಿ ಸೆಕ್ಷನ್ 4 ಪ್ರಕಾರ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡಿದರೆ ₹200 ಫೈನ್ ಹಾಕಲಾಗುತ್ತೆ. ನೀವು ಹೇಗೆ ಈ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಬೇಕು ಅಂತ ಹೇಳಿದ್ರೆ kodpa.kr.nic.in ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಆ ಹೋಮ್ ಪೇಜ್ಗೆ ಹೋಗ್ಬಿಟ್ಟು ನೀವು ಸಿಟಿಸನ್ ಪೋರ್ಟಲ್ ಅಂತ ಇರುತ್ತೆ. ಆ ಸಿಟಿಸನ್ ಪೋರ್ಟಲಲ್ಲಿ ರಿಪೋರ್ಟ್ ದ ವೈಲೇಷನ್ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡಿ ನಂತರ ವಿತ್ ಆರ್ ವಿತೌಟ್ ಪಿಕ್ಚರ್ ಹಾಕಿ ಕಂಪ್ಲೇಂಟ್ನ ರೈಸ್ ಮಾಡ್ಬೋದಾಗಿದೆ. ದ ಪ್ರೊಹಿಬಿಷನ್ ಆಫ್ ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್ ರೂಲ್ಸ್ 2008 ಇದರ ಪ್ರಕಾರ ರೂಲ್ 3 ಯಾವುದೇ ಒಬ್ಬ ವ್ಯಕ್ತಿ ಪಬ್ಲಿಕ್ ಪ್ಲೇಸ್ನಲ್ಲಿ ಸ್ಮೋಕ್ ಮಾಡ್ತಿದ್ರೆ ಆ ಸ್ಥಳದ ಓನರ್ ಅಥವಾ ಮ್ಯಾನೇಜರ್ ಅಥವಾ ಪರ್ಸನ್ ಇನ್ ಚಾರ್ಜ್ ಅವನನ್ನು ಸ್ಮೋಕ್ ಮಾಡಬಾರ್ದು ಅಂತ ತಡಿಬೇಕಾಗತ್ತೆ. ಅರ್ಲಿಯರ್ ನಮ್ಮ ಕರ್ನಾಟಕದಲ್ಲಿ ಸಿಗರೇಟ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಅವರಿಗೆ 18 ವರ್ಷ ತುಂಬಿರಬೇಕಾಗಿತ್ತು. ಈಗ ರೀಸೆಂಟ್ ಬಿಲ್ ಪ್ರಕಾರ ಯಾವ ವ್ಯಕ್ತಿ ಒಂದು ಸಿಗರೇಟನ್ನು ಪರ್ಚೇಸ್ ಮಾಡಬೇಕು ಅಂದರೆ 21 ವರ್ಷಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಪಬ್ಲಿಕ್ ಪ್ಲೇಸ್ನಲ್ಲಿ ಸ್ಮೋಕ್ ಮಾಡೋದು ಇಸ್ ದಟ್ ಕ್ರಿಮಿನಲ್ ಅಫೆನ್ಸ್? ಎಸ್, ಡೆಫಿನೆಟ್ಲಿ. ಅಕಾರ್ಡಿಂಗ್ ಟು ಸೆಕ್ಷನ್ 278 ಆಫ್ IPC, ಭಾರತ ದಂಡ ಸಂಹಿತೆ ಕಲಂ 278 ಪ್ರಕಾರ ಅಫೆನ್ಸ್. ಸೆಕ್ಷನ್ 278 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮೇಕಿಂಗ್ ಅಟ್ಮಾಸ್ಫಿಯರ್ ನಾಕ್ಸಿಯಸ್ ಟು ಹೆಲ್ತ್, ವಾತಾವರಣವನ್ನು ಆರೋಗ್ಯಕ್ಕೆ ಹಾನಿಕರವಾಗುವಂತೆ ಮಾಡುವುದು. ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕ್ ಮಾಡ್ತಿದ್ರೆ ವಾತಾವರಣ ಕಲುಷಿತವಾಗುತ್ತೆ. ಆ ಸ್ಮೋಕ್ ಇಂದ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ. ಅದರಿಂದ ಜೀವ ಸಂಕುಲಕ್ಕೆ ತೊಂದರೆ ಆಗುತ್ತೆ, ಅವ್ರ ಉಸಿರಾಟಕ್ಕೂ ತೊಂದರೆ ಆಗುತ್ತೆ. ಆ ಕಾರಣದಿಂದ ಇದು ಕ್ರಿಮಿನಲ್ ಅಫೆನ್ಸ್ ಆಗಿದೆ ಹಾಗೂ ಇದಕ್ಕೆ ಪನಿಷ್ಮೆಂಟ್ ₹500 ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಯಾರು ಕೂಡ ಪಬ್ಲಿಕ್ ಪ್ಲೇಸಲ್ಲಿ ಸ್ಮೋಕ್ ಮಾಡೋದನ್ನ ಅವಾಯ್ಡ್ ಮಾಡಿ ಹಾಗೂ ಸ್ಮೋಕಿಂಗ್ ಮಾಡೋದನ್ನೇ ಅವಾಯ್ಡ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದ.